ಜೀಜಾಬಾಯಿ ಇರ್ತಲ್ಲ ಹೆಂಗ ಬದುಕಿದ್ರು ಅವರು. ಪಾಂಡುರಂಗನ ಪರಮ ಭಕ್ತ, ಯಾವಾಗಲೂ ಕೂಡ ವಿಠಲ 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 ಅಂತಾನೆ ತನ್ನ ಜೀವನವನ್ನ ಕಳೆದ. ಒಂದು ದಿವಸ ಯಾರೋ ಬಂದು ಕೇಳಿದ್ರಂತ, ತುಕಾರಾಮ ನಿನಗೆ ಎಷ್ಟು ಜನ ಮಕ್ಕಳು ಅಂತ ಕೇಳಿದ್ರಂತ. ತುಕಾರಾಮ ಹೇಳಿದಂತ, ನನಗೆ ಎಷ್ಟು ಜನ ಮಕ್ಕಳು ನನಗೆ ಗೊತ್ತಿಲ್ರಿ ಅನ್ನವ ತುಕಾರಾಮ. ಅವಾಗ ಕೇಳಿದ ಜನ ಹೆಂಗೋ ನೀನು ನಿನ್ನ ಮಕ್ಕಳು ನಿನಗೆ ಎಷ್ಟಾಗ್ಯಾವ ಅಂತ ನಿನಗೆ ಗೊತ್ತಿಲ್ಲ ಅಂತ ಕೇಳ್ತಿಲ್ಲ ಅಂದವ. ಅವಾಗ ಇಲ್ರಿ ನನಗೆ ಗೊತ್ತಿಲ್ಲ ಅಂದ್ರು. ನಡಿ ಮನೆಗೆ ಹೋಗೋಣ ಅಂತ ಹೇಳಿ ಮನೆಗೆ ಹೋದ್ರಂತ. ಮನೆಗೆ ಹೋದ ಮ್ಯಾಗ ಕೇಳಿದವ್ರು ಬಾಯಿನ ಕೇಳಿದ್ರಂತ, ಏನವ ನಿನ್ನ ಗಂಡಗ ಎಷ್ಟು ಮಕ್ಕಳು ನಿಮಗೆ ಅದಾವ ಅಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ತಾನಲ್ಲ, ಎಂತ ಗಂಡ ಇವ ನಿನಗ ಅಂತ ಅವ್ರು ಮಂದಿ ಕೇಳಿದವ್ರು ಹೇಳಿದಂತ. ಅವಾಗ ಜೀಜಾಬಾಯಿ ಗೋಳಾಡ್ಕೊಂಡು ಅಡಾಕ್ ಚಲೋ ಮಾಡಿದ್ರಂತ. ಯಾವಾಗ ನೋಡಿದ್ರು ವಿಠಲ ವಿಠಲ ಪಾಂಡುರಂಗ ಪಾಂಡುರಂಗ ಅಂತ ಹೇಳಿ ಯಾವಾಗಲೂ ಅವ್ನ ನಾಮಸ್ಮರಣೆ ಒಳಗೆ ಇರ್ತಿ, ಯಾವಾಗಲೂ ಅವನ ಜೊತೆಗೆ ಇರ್ತಿ. ನಿನಗೆ ಎಷ್ಟು ಮಕ್ಕಳು ಆಗ್ಯಾವ ಅನ್ನೋದು ನಿನಗ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ ಅಂತ ಹೇಳಿ ಆಕಿ ಹೆಂಡತಿ ಬಿದ್ದು ಅಡಾಡಕ್ ಚಲೋ ಮಾಡಿದ್ರಂತ. ಅವಾಗ ಇವ್ ತುಕಾರಾಮ ಹೇಳ್ತಾನ, ಅಡಾಕ್ ಹೋಗ್ಬೇಡ, ಯಾಕೆ ಅಳ್ತಿ, ಏನ್ ದುಃಖ ಆಗಿದೆ, ಇವಾಗ ಏನು ತ್ರಾಸ ಆಗೈತಿ ನಿನಗೆ, ನಿನ್ನ ಪ್ರಶ್ನೆ ಉತ್ತರ ನಾನು ಕೊಡ್ಬೇಕಿಲ್ಲೋ. ಹೌದು ಆತ ನಾನು ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನೋ, ಆದ್ರೆ ಮೊದಲು ನೀ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತ ಜೀಜಾಬಾಯಿ ಹೇಳ್ತಾನ. ಏನದು ಅಂತ ಕೇಳು. ಹೋಗ ಮನೆಯೊಳಗೆ ಹೊಸ ಸೀರೆ ಅದಲ್ಲ, ಸೀರೆ ತಗೊಂಡು ಉಟ್ಕೊಂಡು ರೆಡಿ ಆಗಿ ಬಾ, ನೀನು ಮದುವೆಗೆ ಹೊಂಟಿದ್ದೆಲ್ಲ ಇವತ್ತ. ಹೌದು, ಆ ಮದುವೆಗೆ ಹೋಗಬೇಕಾದ್ರೆ ನಿನ್ನ ಕೈ ಒಳಗ ನಾನೊಂದು ನೀರು ತುಂಬಿರ್ತಕ್ಕಂತಹ ಒಂದು ಪಾತ್ರೆಯನ್ನ ಕೊಡ್ತನು. ಆ ಪಾತ್ರೆಯನ್ನ ಕೈ ಒಳಗೆ ಹಿಡ್ಕೊಂಡ ನೀ ಮದುವೆಗೆ ಹೋಗಿ ಆ ಪಾತ್ರೆ ಒಳಗಿರ್ತಕ್ಕಂಥ ಒಂದು ಹನಿ ನೀರು ಕೂಡ ಕೆಳಗ ಚಿಲ್ಲದ ರೀತಿಯೊಳಗ ನೀ ನನಗೆ ತಂದು ವಾಪಸ್ ಕೊಡು, ನಾನು ನಿನಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದಂತ. ಆಯ್ತು ಅಂತ ಹೇಳಿ ಹೆಂಡತಿ ಏನು ಮಾಡಿದಪ್ಪ ಅಂದ್ರೆ ಆ ನೀರಿನ ಪಾತ್ರೆಯನ್ನ ಕೈ ಒಳಗೆ ಹಿಡ್ಕೊಂಡ ಮದುವೆಗೆ ಹೋದಂತ ಜೀಜಾಬಾಯಿ. ಮದುವೆಗೆ ಹೋದ್ಲು, ಮದುವೆಯಾಗ ಎಲ್ಲಾ ಕಡೆಗೂ ಓಡಾಡಿದ್ಲು, ಮದುವೆ ನೋಡಿದ್ಲು. ಮದುವೆ ಹೆಂಗೈತಿ ಏನೈತಿ ಅನ್ನೋದು ಪರಿಕಲ್ಪನೆಗೆ ಬರಲಿಲ್ಲ ಅಂತ ಆಕಿಗೆ. ಯಾಕ ಗಂಡ ಕೈ ಹಾಗ ಕೊಟ್ಟಿದ್ದಲ್ಲ ನೀರಿನ ಬಾಂಡೆ ಸಾಮಾನ, ಅದನ್ನ ಹಿಡ್ಕೊಂಡಿದ್ಲು. ದೃಷ್ಟಿ ಎಲ್ಲ ಎಲ್ಲಿತ್ತಪ್ಪ ಅಂದ್ರೆ ನೀರಿನ ಪಾತ್ರೆ ಮ್ಯಾಗ ಐತಿ ಯಾವಾಗ್ಲೂ ಕೂಡ. ಮದುವೆ ಮುಗಿಸೋಣ ವಾಪಸ್ ಮನೆಗೆ ಬಂದು ಜೀಜಾಬಾಯಿ ಮನೆಗೆ ಬಂದ ಮ್ಯಾಗ ಅದನ್ನ ಗಂಡನ ಕೈಯಾಗ ಕೊಡ್ತಾಳು. ಕೊಟ್ಟ ಗಂಡ ಕೇಳ್ದ, ಈ ನೀರಿನ ಪಾತ್ರೆ ನೀನು ತಗೊಂಡು ಹೋಗಿದ್ದೆಲ್ಲ, ಈ ನೀರಾಗ ಒಂದು ಹನಿರ ನೀರು ಕೆಳಗೆ ಚೆಲ್ಲಿದೇನೋ? ಇಲ್ಲ, ಚೆಲ್ಲಿಲ್ಲ ಅಂತ ಹೇಳಿ. ಎಲ್ಲಿಗೆ ಹೋಗಿದ್ದಿ ನೀನು ಅಂತ ಕೇಳಿದ. ನಾ ಮದುವೆಗೆ ಹೋಗಿದ್ನಿ ಅಂತ ಹೇಳ್ತಾಳೆ. ಮದುವೆಗೆ ಹೋಗಿ ಮ್ಯಾಗ ನೀ ಮದುವೆ ಏನಾರ ನೋಡಿದೇನು, ಮದುವೆ ಏನಾರ ಮಾಡಿದೇನು, ಅಕ್ಷತೆ ಏನಾರ ಹಾಕಿ ಬಂದೇನು ಅಂತ ಕೇಳಿದ ಗಂಡ. ಅವಾಗ ಹೆಂಡತಿ ಹೇಳ್ತಾಳ, ನಾ ಮದುವೆನೂ ನೋಡಿಲ್ಲ, ಮದುವೆಯಾಗ ಊಟನೂ ಮಾಡಿಲ್ಲ, ಅಕ್ಷತೆನೂ ಹಾಕಿಲ್ಲ, ಏನೂ ಮಾಡಿಲ್ಲ, ಮತ್ ಎದಕ್ ಹೋಗಿದ್ದೀನಿ ಮದುವೆಗೆ ಅಂತಂದ್ರ ನಾನು ಮದುವೆ ಮಾಡಾಕಂತ ಹೋಗಿದ್ದೆ. ಕರೆ ನೀವು ಕೈಯಾಗ ಕೊಟ್ಟಿದ ನೀರಿನ ಪಾತ್ರೆ ಇತ್ತಲ್ಲ, ಅದ್ರ ಮ್ಯಾಗ ನಂದು ಯಾವಾಗಲೂ ದೃಷ್ಟಿ ಇತ್ತು, ಒಂದು ಹನಿ ನೀರು ಚೆಲ್ಲಬಾರದು ಅಂತಕ್ಕಂತಹ ಭಾಷೆಯನ್ನು ನಾನು ತಗೊಂಡಿದ್ವಿ. ಹಾಗಾಗಿ ಒಂದು ನೀರ ಚೆಲ್ಲದ ಇದ್ರೊಳಗ ನಾನು ನೋಡ್ಕೊಳ್ಬೇಕಾಗಿರ್ತಕ್ಕಂತಹ ನನ್ನ ಕರ್ತವ್ಯ ಇತ್ತು. ಆದ್ರೆ ಮದುವೆಗೆ ಹೋಗಿದ್ದು ಸಾಕ್ಷಿ ಆಗಿತ್ತು, ಆದ್ರೆ ನನ್ನ ದೃಷ್ಟಿ ಗಮನ ಎಲ್ಲವೂ ಕೂಡ ನೀರಿನ ಪಾತ್ರೆ ಆಗಿತ್ತು ಅಂತ ಹೆಂಡತಿ ಉತ್ತರ ಕೊಡ್ತಾಳ. ಅವಾಗ ಗಂಡ ಹೇಳ್ತಾನ, ನನ್ನ ಏನು ನೀವು ಉತ್ತರ ಕೇಳ್ತಿ, ನನ್ನ ಉತ್ತರ ನಿನ್ನೊಳಗ ಐತಲ್ಲ, ಅದನ್ನ ಕಂಡುಕೊಂಡ್ರೆ ಸಾಕು ಅಂತ ಹೇಳಿದ್ರು. ಅವಾಗ ಹೆಂಡತಿ ಹೆಂಗರಿ ಅಂತಂತ, ನಾನು ಕೂಡ ಲೌಕಿಕ ಬದುಕಿನೊಳಗೆ ಅದನ್ನು ಲೌಕಿಕ ಬದುಕಿನೊಳಗೆ ಇದ್ರೂ ಕೂಡ ಶಾರೀರಿಕವಾಗಿ ನಿನ್ನ ಜೊತೆಗೆ ಹೊರತಾಗಿ ನಾನು ಮಾನಸಿಕವಾಗಿ ನಿನ್ನ ಜೊತೆಗಿಲ್ಲ. ನಾನು ಮಾನಸಿಕವಾಗಿ ಇರೋದು ಯಾರ ಜೊತೆಗಪ್ಪ ಅಂದ್ರೆ ಅದು ವಿಠಲನ ಜೊತೆಗೆ ಅದನ್ನು ಅಂತ ಹೇಳ್ತಕ್ಕಂಥ ಅಕ್ಕನ ಬಂಧುಗಳೇ. ಹಂಗ ನಾವು ಬದುಕಿನೊಳಗೆ ಶಾರೀರಿಕವಾಗಿ ವಿಶ್ವನಾಥ ಶಾಸ್ತ್ರಿಗಳು ಸತಿಪತಿಗಳ ಜೊತೆಗಿದ್ರು ಕೂಡ ಅವರು ಮಾನಸಿಕವಾಗಿ ಎಲ್ಲದಾರಪ್ಪ ಅಂದ್ರೆ ಭಗವಂತನ ಸಂಪರ್ಕಕ್ಕೆ ಯಾವಾಗಲೂ ಇರಬೇಕು ಅಂತಕ್ಕಂಥದನ್ನ ತೋರಿಸ್ಕೊಂಡು ಹೋಗ್ತಿರ್ತಕ್ಕಂಥದ್ದಾಗ್ತದೆ. ಹಾಗಾಗಿ ನಾವು ಬದುಕಿನೊಳಗೆ ಏನಾಗಬೇಕಪ್ಪ ಅಂದ್ರೆ ಈ ಸಂಸಾರವನ್ನ ನೆಚ್ಚಿ ಕುಂದಿರಬಾರದು. ಸಂಸಾರ ಎಂಬುದೊಂದು ಗಾಳಿಯ ಸೊಡರು, ಶಿರಿ ಎಂಬುದೊಂದು ಸಂತೆ ಮುಂದಿನ ಹಾದಿ ಕಣ್ರಿ ಅಂತ ಹೇಳ್ತಾರೆ ಮಹಾತ್ಮರು. ಈ ಸಂಸಾರ ಹೆಂಗದಪ್ಪ ಅಂದ್ರೆ ಇದ್ದಷ್ಟು ದಿವಸ ಸಂತೋಷವಾಗಿರೋದ ಅಷ್ಟ,
ಇದಕ್ಕೆ ಜೋತ್ ಬಿತ್ರಿ ಅಂದ್ರೆ ಬಹಳ ದುಃಖ ಆಗ್ತದೆ. ಜೋತ್ ಬೀಳಕ್ ಹೋಗ್ಬೇಡ್ರಿ. ಇದು ನಂದದ, ಇದು ನಂದದ, ಇದು ನಂದದ ಅಂತಕ್ಕಂತಹ ಭಾವ ಯಾವಾಗ ನಿಮ್ಮಲ್ಲಿ ಉದ್ಭವ ಆಗ್ತದೋ ಅವಾಗ ದುಃಖ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇದನ್ನ ಅರಿದಿಟ್ಟು ನೋಡ್ರಿ, ಅವಾಗ ನಿಮ್ಗೆ ಶಾಂತಿ ಸುಖ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಬದುಕು ಬಂದಿರೋದೇ ಶಾಂತಿ ಸುಖವನ್ನ ಕಾಣ್ಲಿಕ್ಕೋಸ್ಕರ ಇದೆ ಹೊರತಾಗಿ ಇಲ್ಲದೆ ಸಿರಿ ಸಂಪತ್ತನ್ನ ನಾವು ಏನಾಗ್ತದಪ್ಪ ಅಂದ್ರೆ ಸಿರಿ ಸಂಪತ್ತಿನಿಂದ ನಮಗೆ ಸುಖ ಶಾಂತಿ ಸಿಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ ಸುಖ ಶಾಂತಿ ನೆಮ್ಮದಿ ಎಲ್ಲಿ ಸಿಗುತ್ತದಪ್ಪ ಅಂದ್ರೆ ಇಂತಹ ಸತ್ಸಂಗದೊಳಗೆ ಭಾಗಿಯಾದಾಗ ಮಾತ್ರ ನಮಗೆ ಶಾಂತಿ ಸುಖ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ತಾವೆಲ್ಲರೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿದ್ದೀರಿ. ಪ್ರತಿ ವರ್ಷವೂ ನೀವು ಬಂದಿದ್ದೀರಿ. ಪ್ರತಿ ವರ್ಷವೂ ಕೂಡ ಒಂದೊಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ಅವರು ಮಾಡ್ಕೊಂಡು ಹೋಗ್ತಿದ್ದಾರೆ, ನೀವು ತಗೊಂಡು ಹೋಗ್ತಕ್ಕಂಥವ್ರಾಗಬೇಕು. ಏನು ತಗೊಂಡು ಹೋಗ್ಬೇಕಪ್ಪ ಅಂದ್ರೆ ಇಲ್ಲಿ ಇಷ್ಟು ಜನ ಮಹಾತ್ಮರು ಸೇರಿದ್ದಾರೆ. ಆ ಮಹಾತ್ಮರು ಒಂದೊಂದು ವಾಣಿಗಳನ್ನ ನೀವು ತಲೆಯೊಳಗೆ ಇಟ್ಕೊಂಡು ಹೋಗ್ಬಿಟ್ರು ಅಂದ್ರೆ ಮುಗಿದೋದು ನಿಮ್ಮ ಬದುಕು ಸಾರ್ಥಕ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಎಲ್ಲಾ ಕಾರ್ಯಕ್ರಮಗಳು ಒಂದ ಊಟ ಸಿಗ್ತದೆ. ಆದ್ರೆ ಮಹಾತ್ಮರು ಸೇರಿರುವ ಕಾರ್ಯಕ್ರಮಗಳು ನಿಮಗೆ 2 ಊಟಗಳು ಸಿಗ್ತಾವೆ. ಅದು ಒಂದು ಹೊಟ್ಟಿ ಊಟ, ಇನ್ನೊಂದು ತಲಿ ಊಟ. ಎಲ್ಲಿ ಜ್ಞಾನದ ಊಟ ಸಿಗ್ತದಲ್ಲ ಅಲ್ಲಿ ನೀವು ಮುಂದಿರಬೇಕೇ ವಿನ ಹೊಟ್ಟಿ ಊಟ ಸಿಗೋದ್ರೊಳಗೆ ನೀವು ಮುಂದಿದ್ರಿ ಅಂದ್ರೆ ಜೀವನ ವ್ಯರ್ಥ ಆಗಿಬಿಡ್ತದೆ. ಎಲ್ಲಿ ತಲಿ ಊಟ ಸಿಗ್ತದಲ್ಲ ಅಲ್ಲಿ ನೀವು ಮುಂದಿದ್ರಿ ಅಂದ್ರೆ ಜೀವನ ಸಾರ್ಥಕ ಆಗಿಬಿಡ್ತದೆ. ನೀವು ಹುಟ್ಟಿ ಬಂದದ್ದು ಕೂಡ ಸಾರ್ಥಕ ಬದುಕು ಅಂತಕ್ಕಂಥ ಮನ್ಯಾಗ ಒಂದು ಫಂಕ್ಷನ್ ಮಾಡಕ್ಕೆ ನೀವು ನೋಡ್ರಿ, ನಿಮ್ಮ ಮನ್ಯಾಗ ಒಂದು ಯಾವ್ದಾರ ಒಂದು ಹುಟ್ಟಿಗಿರ್ನಿ ಅಂತ ಇತ್ತೀಚೆಗೆ ಚಾಲೂ ಆಗ್ಯಾವ. ಇತ್ತೀಚಿನ ದಿನಮಾನಗಳಲ್ಲಿ ಹುಟ್ಟಿಗಿರ್ನಿ ಅಂತ ಚಾಲೂ ಆಗಿ ಆ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ನೀವು ಮನ್ಯಾನ ಮಂದಿ ಎಷ್ಟು ಓಡಾಡ್ತೀರಿ, ಏನು ಸುದ್ದಿ, ಏನು ಬೇಯ್ತೀರಿ, ಒಬ್ಬರು ಬರಲಿಲ್ಲ ಅಂದ್ರೆ ಎಷ್ಟು ಬೇಯ್ತೀರಿ, ಏನೆಲ್ಲ ಮಾಡ್ತೀರಿ. ಆದ್ರೆ ಆ ಎಲ್ಲ ಕಾರ್ಯಕ್ರಮದೊಳಗೆ ನಿಮಗೆ ಸಿಗ್ತಕ್ಕಂತಹ ಏನದ ಅಂದ್ರೆ ಕೇವಲ ಮನಸ್ತೃಪ್ತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಮನಸ್ಸಿಗೆ ಶಾಂತಿ ಸಿಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಏನಾಗ್ತದೆ, ಮನಸ್ಸುಗಳು ಒಡೆದು ಹೋಗ್ತಕ್ಕಂಥವೇ ಆಗ್ತವೆ ವಿನಃ ಮನಸ್ಸನ್ನ ಕೂಡಿಸುವ ಕಾರ್ಯಕ್ರಮಗಳು ಎಲ್ಲಿ ಆಗ್ತಾವಪ್ಪ ಅಂದ್ರೆ ಅದು ಮಹಾತ್ಮರ ಸನ್ನಿಧಿಯೊಳಗೆ ಮಾತ್ರ ಅಂತ ಕಾರ್ಯಕ್ರಮ ಆಗ್ಲಿಕ್ಕೆ ಸಾಧ್ಯ. ಅಂತ ಕಾರ್ಯಕ್ರಮಗಳನ್ನ ವಿಶ್ವನಾಥ ಶಾಸ್ತ್ರಿಗಳು ಪ್ರತಿ ವರ್ಷ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಇದು ಬಹಳ ದೊಡ್ಡವಾಗಿರ್ತಕ್ಕಂತಹ ವಿಚಾರ ಅದರಿ. ಅದಕ್ಕೆ ನಾವು ಒಂದಿಷ್ಟು ಮನಸ್ಸನ್ನ ಸಂತೋಷವನ್ನ ಪಡಿಸ್ಕೊಂಡು ಹೋಗತಕ್ಕಂತಹದ್ದು ಬಹಳ ಮುಖ್ಯ. ಯಾಕಂದ್ರೆ ವಿಶ್ವನಾಥ ಶಾಸ್ತ್ರಿಗಳು ನಮ್ಮ ತರ ಏನು ಸನ್ಯಾಸಿಗಳಲ್ಲ. ಅವ್ರು ಇರ್ತಕ್ಕಂಥದ್ದು ಲೌಕಿಕ ಬದುಕಿನೊಳಗ. ಆದ್ರೂ ಅವರ ಗಮನ ಎಲ್ಲ ಯಾವ ಕಡೆ ಐತಿಪ್ಪ ಅಂದ್ರೆ ಪರಮಾರ್ಥದ ಕಡೆಗೆ ಐತಿ. ಇದು ಬಹಳ ದೊಡ್ಡ ವಿಚಾರ, ನಾವು ತಿಳ್ಕೊಬೇಕಾಗ್ತದೆ. ಯಾಕಂದ್ರೆ ನಾವು ಸಂಪಾದನೆ ಮಾಡಿದ್ದೆಲ್ಲವೂ ನನಗೆ ಇರಬೇಕು, ನನ್ನ ಮಗನಿಗೆ ಇರಬೇಕು, ನನ್ನ ಮಗಳಿಗೆ ಇರಬೇಕು, ನನ್ನ ಬಂಧು ಬಳಗದವರಿಗೆ ಇರಬೇಕು ಅಂತಕ್ಕಂತಹ ನೀವು ಸಂಸಾರದ ಜೀವನದಲ್ಲಿ ಇರ್ತಕ್ಕಂಥವ್ರು ಯೋಚನೆ ಮಾಡ್ತೀರಿ ಬಹಳಷ್ಟು. ಹೊಲದಾಗ 100 ಟನ್ ಕಬ್ಬು ಆಗೈತೆ ಅಂದ್ರೆ 4 ಲಕ್ಷ ರೂಪಾಯಿ ಆತ. ಯಾರಿಗೆ ಕೊಡೋದು, ಯಾರಿಗೆ ಕೊಡೋದು ಬೇಡ. ದೊಡ್ಡ ಮಗಳಿಗೆ 2 ತೊಲೆ ಬಂಗಾರ, ಸಣ್ಣ ಮಗಳಿಗೆ 1 ಕಾರ. ಇಷ್ಟ ನಿಮ್ಮ ಪ್ರಪಂಚ ಇರ್ತಕ್ಕಂಥದ್ದು. ಆದ್ರೆ ನಿಮ್ಮ ತರನೇ ಲೌಕಿಕ ಬದುಕಿನಲ್ಲಿ ಬದುಕ್ತಿರ್ತಕ್ಕಂತಹ ವಿಶ್ವನಾಥ ಶಾಸ್ತ್ರಿಗಳು ಏನು ತಲೆಯಾಗಿ ಇಟ್ಕೊಂಡು ಕಾರ್ಯಕ್ರಮ ಮಾಡಕತ್ತಾರ. ನಾನು ಬದುಕುವುದು ಅಷ್ಟ ಅಲ್ಲ, ನಾನು ಬದುಕಿದ ರೀತಿ ಸಮಾಜದೊಳಗೆ ನನ್ನನ್ನು ಗುರುತಿಸುವುದು ಅಲ್ಲ, ಸಮಾಜಕ್ಕೊಂದಿಷ್ಟು ಸಂಸ್ಕಾರವನ್ನ ಕೊಟ್ಟು ಬದುಕಬೇಕು ಅಂತಕ್ಕಂತಹ ಭಾವನೆಯನ್ನು ಇಟ್ಟುಕೊಂಡು ಅವರು ಬದುಕುವುದರ ಜೊತೆಗೆ ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ಕೊಡ್ತಕ್ಕಂಥದ್ದಲ್ಲ. ಇದು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಲೌಕಿಕ ಬದುಕಿನ ನೀವು ಯಾರೂ ಮಾಡಂಗೇ ಇಲ್ಲ. ಯಾಕೆ ಮನೆಯಾಗ ಮಕ್ಕಳಿಗೆ ನೀವು ಮೊದಲು ಸಂಸ್ಕಾರ ಕೊಡೋದು ಬಿಟ್ಟಿರಿ. ಅವು ಮುಂಜಾನೆ ಎಷ್ಟೊತ್ತಿಗೆ ಹೇಳ್ತಾವು, ರಾತ್ರಿ ಎಷ್ಟೊತ್ತಿಗೆ ಮಕ್ಕೋತಾವು, ಅವು ಏನು ಕಲಿಯಾಕತ್ತಾವು, ಏನು ಓದಾಕತ್ತಾವ ಅಂತಕ್ಕಂಥದ್ದು ನಿಮ್ಮ ತಲೆಯಾಗಿರಂಗಿಲ್ಲ. ನಿಮ್ಮ ಗುಂಗಿರಾಗ ನೀವು ಇರ್ತೀರಿ. ಧಾರಾವಾಹಿ, ಟಿವಿ, ಮೊಬೈಲ ಬಿಟ್ಟರೆ ಇದೇನೂ ಇಲ್ಲ. ಆದರೆ ವಿಶ್ವನಾಥ ಶಾಸ್ತ್ರಿಗಳು ತಮ್ಮ ಪ್ರತಿ ಸಮಯವನ್ನು ಕೂಡ ತಾವು ಕಲಿತಿರ್ತಕ್ಕಂತಹ ವಿದ್ಯೆಯನ್ನ ತಮ್ಮೊಳಗೆ ಇಟ್ಕೊಳ್ಳೋದಕ್ಕಿಂತ ಒಂದಿಷ್ಟು 4 ಜನ ಭಕ್ತರ ಉದ್ಧಾರಕ್ಕೋಸ್ಕರ ಅದನ್ನು ಬಳಸೋನು. ನಾನು ಕಲಿತಿದ್ದು ನನ್ನ ಜೊತೆಗೆ ಹೋಗಬಾರದು, ನಾನು ಕಲಿತಿದ್ದು 4 ಜನಕ್ಕೆ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಅವರ ಸಂಸಾರ ಬದುಕಿನಲ್ಲಿದ್ದರೂ ಕೂಡ ಸಾಮಾಜಿಕ ಕಾರ್ಯವನ್ನ, ಸಮಾಜದ ಕಳಕಳೆಯನ್ನು ಇಟ್ಕೊಂಡು ಇಂತಹ ಒಂದು ಪ್ರಮಾಣವಾಗಿರ್ತಕ್ಕಂತಹ ಒಳ್ಳೆಯ ಕಾರ್ಯಕ್ರಮವನ್ನ ಮಾಡ್ತಕ್ಕಂಥವ್ರಾಗ್ತಿದ್ದಾರೆ. ಯಾಕಂದ್ರೆ ಸತಿಪತಿಗಳ ಭಕ್ತಿ ಒಂದಾದರೆ ಹಿತವಪ್ಪದೆಯ ಶಿವನಿಗೆ ಅಂತ ಶರಣರ ಅವತ್ತಿನ ದಿವಸವೇ ಹೇಳಿಬಿಟ್ರು. ಯಾಕಂದ್ರೆ ಪತಿ ಮಾಡುವ
ಎಲ್ಲ ಕಾರ್ಯದಲ್ಲೂ ಕೂಡ ಸತಿಯ ಸಾಥ್ ಇರಬೇಕಾಗ್ತದ. ಸತಿ ಸಾಥ್ ಇರಲಿಲ್ಲ ಅಂದ್ರೆ 7.5 ಆಗಿಬಿಡ್ತದಂತ. ಯಾವಾಗ ಪತಿ ಮಾಡುವ ಕೆಲಸದೊಳಗೆ ಸತಿ ಸಾಥ್ ಕೊಡ್ತಾಳಲ್ಲ, ಅದು ಜಗತ್ತ ಮೆಚ್ಚುವ ಕಾರ್ಯ ಆಗ್ತದಂತ. ಅಂತ ಕಾರ್ಯವನ್ನು ಇವತ್ತು ವಿಶ್ವನಾಥ ಶಾಸ್ತ್ರಿಗಳು ಸತಿಪತಿಗಳು ಸೇರಿ ಮಾಡಾಕತ್ತಾರಂದ್ರೆ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಹೊಡಿಬೇಕು. ಇಲ್ಲ ಅವ್ರೊಬ್ಬರ ಇದಕ್ಕೆ ಕೈ ಹಾಕಿದ್ರಿಂದ ಸಾಧ್ಯ ಆಗ್ತಿರ್ಲಿಲ್ಲ. ಅವರ ಧರ್ಮ ಪತ್ನಿ ಇದಕ್ಕೆ ಬಹಳ ಮುಖ್ಯ ಆಗ್ತದ. ಯಾಕೆ ಗಂಡ ಮಾಡೋ ಕೆಲಸಕ್ಕೆ ನಾನು ನಿನ್ನ ಬೆನ್ನ ಹಿಂದೆ ಗುರುವಿನ ತರ ನಿಂತ್ಕೊಳ್ತನೋ, ನೀ ಮುಂದೆ ಕಾರ್ಯವನ್ನ ಮಾಡ, ಹಿಂದೆ ಏನು ಬಂದ್ರು ನಾನು ನೀಗಿಸ್ತನು ಅಂತಕ್ಕಂತಹ ಧೈರ್ಯವನ್ನು ಹೆಂಡತಿ ಕೊಟ್ಟಾಗ ಮಾತ್ರ ಈ ಕೆಲಸ ಆಗ್ಲಿಕ್ಕೆ ಸಾಧ್ಯ ಅದ. ಇಲ್ಲ ಅಂದ್ರೆ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲ ನಿಮ್ಮ ಮನೆಯಾಗ ಹ್ಯಾಂತಿ ಬಾಜು ಮನೆಗೆ ಒಂದು ವಾಟಗ ಉಪ್ಪ ಖಾರ ಏನಾರ ಕೇಳಿದ್ರೆ ಗಂಡ ಸಿಟ್ಟಾಗಿ ಕೆಂಪು ಮಾಡ್ಕೊಂಡಿರ್ತಾನ. ಹೋಗಿ ನೀನು ಅವ್ರ ಮನೆಗೆ ಹೋಗಿ, ಇಲ್ಲಿ ಬರಬೇಡಿ ನಡಿ ನಡಿ ಅಂತಾನ. ಗಂಡ ಯಾರ ಮನೆಗೆ ಬಂದಾರ ಅತಿಥಿಗಳು, ಅವ್ರಿಗೊಂದು ಸ್ವಲ್ಪ ನೀರು ಕೊಡುವ ಅಂದ್ರೆ ಕೊಡುದು ಕಷ್ಟ ನಿಮಗಾಗ್ತದ. ಅವ್ರಿಗೊಂದು ವಾಟಕ ಚಹಾ ಮಾಡಿಕೊಡುವ ಅಂದ್ರೆ ಕೊಡುದು ನಿಮಗೆ ಕಷ್ಟ ಆಗ್ತದ. ಮತ್ತು ನಿಮ್ಮಲ್ಲಿ ಸಾಮರಸ್ಯದ ಬದುಕು ಹೆಂಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದ? ಆ ಸಾಮರಸ್ಯದ ಬದುಕು ಒಂದಿಷ್ಟು ಸಂಸ್ಕಾರ ಗುಣಗಳು ನಿಮಗೆ ಸಿಗಬೇಕು ಅಂದ್ರೆ ಎಲ್ಲಿ ಗುರು ಸಾನ್ನಿಧ್ಯ ಇರ್ತದ, ಎಲ್ಲಿ ಅಧ್ಯಾತ್ಮ ಚಿಂತನೆ ಇರ್ತದ, ಅಲ್ಲಿ ಬಂದಾಗ ಮಾತ್ರ ಇವೆಲ್ಲ ಗುಣಗಳು ನಿಮಗೆ ಸಿಗಲಿಕ್ಕೆ ಸಾಧ್ಯ ಆಗ್ತವ. ಹಾಗಾಗಿ ಏನು ವಿಶ್ವನಾಥ ಶಾಸ್ತ್ರಿಗಳು ಸತಿಪತಿಗಳು ಒಂದಾದ ಭಕ್ತಿ ಶಿವನಿಗೆ ಹಿತ ಒಪ್ಪುದಯ ಅನ್ನೋ ರೀತಿಯೊಳಗೆ ತಮ್ಮ ಬದುಕನ್ನ ಸಾಗಿಸ್ಕೊಂಡು ಹೋಗ್ತಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ. ಹೆಂಗಪ್ಪ ಅಂದ್ರೆ